ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಆನೇಕಲ್ನಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇತ್ತೀಚೆಗೆ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಗಳು, ಸೋರಿಕೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಈಗ ಆನೇಕಲ್ನಲ್ಲಿ ಅಂಥದ್ದೇ ಒಂದು ಘಟನೆ ಮರುಕಳಿಸಿದೆ. ಆನೇಕಲ್ನ ಬೊಮ್ಮಸಂದ್ರದಲ್ಲಿ ಸಿಲಿಂಡರ್ ಸ್ಫೋಟವಾಗಿದೆ. ಸಿಲಿಂಡರ್ ಸ್ಫೋಟದಿಂದ 10ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬಂಗಾಳ ಮೂಲದ ಕಾರ್ಮಿಕರು ವಾಸವಿದ್ದ ಬಿಲ್ಡಿಂಗ್ನಲ್ಲಿ ಈ ಸ್ಫೋಟ ಆಗಿದೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸಿಲಿಂಡರ್ ಸ್ಫೋಟದಿಂದ. ರಾತ್ರಿ ಸಿಲಿಂಡರ್ನಲ್ಲಿ ಗ್ಯಾಸ್ ಲೀಕ್ ಆಗಿ ಬೆಳಿಗ್ಗೆ 6 ಗಂಟೆಗೆ ಈ ಅವಘಡ ಸಂಭವಿಸಿದೆ. ಬೆಳಿಗ್ಗೆ ಎದ್ದು ರೂಮ್ ಲೈಟ್ ಆನ್ ಮಾಡ್ತಾ ಇದ್ದಂತೆ ಸ್ಫೋಟ ಆಗಿ ಹೋಗಿದೆ ಅಂತೆ. ಹೊತ್ತಿ ಉರಿದಿದೆ ರೂಮ್. ಮನೆಯಲ್ಲಿದ್ದ ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿ ಹೋಗಿದೆ. ಸ್ಫೋಟದ ತೀವ್ರತೆಗೆ ಮನೆಯ ಬಾಗಿಲು, ಕಿಟಕಿ, ಗಾಜು ಎಲ್ಲಾ ಕೂಡ ಪುಡಿ ಪುಡಿ. ಸುಮಾರು 10ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದು ಗಾಯಾಳುಗಳು ನರಳಾಡ್ತಿದ್ದಾರೆ. ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವ ಘಟನೆ ಇದು. ಸಿಲಿಂಡರ್ ಸ್ಫೋಟ, ಮನೆಯ ರೂಮ್ನಲ್ಲಿ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಮನೆಯಲ್ಲಿರುವ ವಸ್ತು ಅಲ್ಲ, ಅಲ್ಲಿದ್ದಂತಹ ಕಾರ್ಮಿಕರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸುಟ್ಟ ಗಾಯ, ಪಾಪ ಉರಿ ತಾಳಲಾರದೆ ಒದ್ದಾಡ್ಬಿಟ್ಟಿದ್ದಾರೆ ಗಾಯಾಳುಗಳು. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ರಲ್ಲ, ಕಾರ್ಮಿಕರ ಪರಿಸ್ಥಿತಿ ಹೆಂಗಿದೆ ಅಂತ. ಪಾಪ ಹೊರಗಡೆ ಓಡ ಬಂದಿದ್ದಾರೆ, ಆದ್ರೆ ಸುಟ್ಟ ಗಾಯಗಳಿಂದ ನರಳಾಡ್ತಾ ಇರೋದು ನಡು ರಸ್ತೆಯಲ್ಲಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ಅಟ್ ಪ್ರೆಸೆಂಟ್ ಈ ಗಾಯಾಳುಗಳ ಪರಿಸ್ಥಿತಿ ಹೆಂಗಿದೆ ಮತ್ತು ಅವಘಡ ಹೇಗಾಯ್ತು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇದೆಯಾ? ಹೌದು ಶ್ರುತಿ, ಇವತ್ತು ಬೆಳಗ್ಗೆ ಒಂದು 6 ಗಂಟೆ ಸುಮಾರಿಗೆ ಏನು ಸಿಲಿಂಡರ್ ಸ್ಫೋಟಗೊಂಡು ಸುಮಾರು ಒಂದು 10 ಜನ ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಬೊಮ್ಮಸಂದ್ರದಲ್ಲಿ ನಡೆರುವಂತದ್ದು. ಈ ಬೊಮ್ಮಸಂದ್ರದಲ್ಲಿರುವಂತಹ ಸಾಯಿ ಕಂಫರ್ಟ್ ಪಿಜಿ ಏನಿದೆ, ಇದು ಒಂದು ಕಂಪನಿಗೆ ಟೈಅಪ್ ಆಗಿರುತ್ತೆ. ಆ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಇಲ್ಲಿ ಉಳ್ಕೊಂಡಿರ್ತಾರೆ. ಇವರೆಲ್ಲರೂ ಕೂಡ ಹೊರ ರಾಜ್ಯದ ಕಾರ್ಮಿಕರು ಅಂತ ಹೇಳಿ ತಿಳಿದು ಬಂದಿರುವಂತದ್ದು. ರಾತ್ರಿ ಏನೋ ಗ್ಯಾಸ್ ಅನ್ನ ಆಫ್ ಮಾಡಿ ಮಲಗಿದ್ರು. ಈ ಸಂದರ್ಭದಲ್ಲಿ ಏನು ಗ್ಯಾಸ್ ಲೀಕ್ ಆಗಿದೆ, ಬೆಳಗ್ಗೆ ಒಂದು 6 ಗಂಟೆ ಸುಮಾರಿಗೆ ಲೈಟ್ ಆನ್ ಮಾಡ್ತಿದ್ದಂತೆ ಸ್ಫೋಟಗೊಂಡಿದೆ ಎನ್ನುವಂಥದ್ದು ಮಾಹಿತಿ ತಿಳಿದು ಬಂದಿರುವಂತದ್ದು. ಆ ಒಂದು ರೂಮ್ಗಳಲ್ಲಿ ಎಲ್ಲವೂ ಕೂಡ ಏನು ಸಿಲಿಂಡರ್ ಬ್ಲಾಸ್ಟ್ ಅಂತ ಸಂದರ್ಭದಲ್ಲಿ ಬೆಂಕಿ ಹೊತ್ತುಕೊಂಡು ದಟ್ಟ ಹೊಗೆ ಆವರಿಸಿದೆ. ಏನು ಈ ಒಂದು ಸಿಲಿಂಡರ್ ಸ್ಫೋಟವಾಗಿ ಬೆಂಕಿ ಹೊತ್ಕೊಳ್ತಿದ್ದಂತೆ ಅಲ್ಲಿದ್ದಂತಹ ಕಾರ್ಮಿಕರು ಎಲ್ಲರೂ ಕೂಡ ಸುಟ್ಟ ಗಾಯಗಳಿಂದಾಗಿ ಏನು ನರಳಾಟವಂಥದ್ದು. ಕೂಡಲೇ ಅವರನ್ನ ಏನು ಸ್ಥಳೀಯ ಖಾಸಗಿ ಆಸ್ಪತ್ರೆಗಳಿಗೆ ಏನು ರವಾನೆ ಮಾಡಿರುವಂತದ್ದು. ಆ ಬಿಲ್ಡಿಂಗ್ ನಲ್ಲಿ ಇರುವಂತಹ ಪಿಜಿಗಳ ರೂಮ್ಗಳ ಎಲ್ಲಾ ಡೋರು ಮತ್ತೆ ಕಿಟಕಿಗಳು ಎಲ್ಲವೂ ಕೂಡ ಏನು ಪುಡಿ ಆಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಕಾರ್ಮಿಕರು ಎಲ್ಲ ಒಂದು ಸಿಲಿಂಡರ್ ಗಳನ್ನ ಯಾವುದೋ ಒಂದು ಪವರ್ ಮತ್ತೆ ಇನ್ನೂ ಬೇರೆ ಯಾವುದೋ ಲೋಕಲ್ ಸಿಲಿಂಡರ್ ಗಳನ್ನ ಬಳಸ್ತಾ ಇದ್ರು. ಈ ಒಂದು ಹಿನ್ನೆಲೆಯಲ್ಲಿ ರಾತ್ರಿ ಏನು ಆಫ್ ಮಾಡಿದೆ ಮತ್ತೆ ಏನೋ ಮರೆತು ಮಲಗಿರುವಂತ ಹಿನ್ನೆಲೆಯಲ್ಲಿ ಈ ರೀತಿ ಅವಘಡ ಸಂಭವಿಸಿದೆ ಅನ್ನುವಂಥದ್ದು ಈಗಾಗಲೇ ಪ್ರಾಥಮಿಕವಾಗಿ ತಿಳಿದು ಬಂದಿರುವಂತಹ ಮಾಹಿತಿ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತೆ ಹೆಬ್ಬಗೋಡಿ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಆ ಸಿಲಿಂಡರ್ ಗಳನ್ನ ಏನು ಯಾವ ಸಿಲಿಂಡರ್ ಲೋಕಲ್ ಸಿಲಿಂಡರ್ ಮತ್ತೆ ಯಾವ ಕಂಪನಿ ಸಿಲಿಂಡರ್ ಗಳು ಯಾವ್ಯಾವಿದೆ, ಯಾವ್ದ್ರಲ್ಲಿ ಸ್ಫೋಟಗೊಂಡಿದೆ ಎನ್ನುವಂತಹ ಮಾಹಿತಿಯನ್ನ ಏನು ಪಡೆದುಕೊಳ್ತಾ ಇರುವಂತದ್ದು. ಇಲ್ಲಿ ಏನಂತ ಪ್ರಮುಖವಾಗಿ ಒಂದು 10 ಜನ ಗಾಯಾಳುಗಳೇನಿದ್ದಾರೆ, ಇದರ ಪೈಕಿ ಒಂದು 4 ಜನ ಗಾಯಗಳ ಸ್ಥಿತಿ ಗಂಭೀರ ಆಗಿದೆ ಎನ್ನುವಂಥದ್ದು ಏನು ಪ್ರಾಥಮಿಕವಾಗಿ ತಿಳಿದು ಬಂದಿರುವಂತದ್ದು. ಶ್ರುತಿ. ಓಕೆ ಅಂಬರೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.